ಬ್ಯಾಕ್ ಟು ಅವರ್ ಚಾನಲ್ ತನು ಯಶು ಬ್ಲಾಗ್ಸ್. ಹಾಯ್, ಇವತ್ತು ಫಸ್ಟ್ ಟೈಮ್ ನಮ್ಮ ಪಾಪು ಜೊತೆಗೆ ಲಾಂಗ್ ಟ್ರಿಪ್, 1 ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಹಾಗೆ ಸರೌಂಡಿಂಗ್ಸ್ ಏನೇನು ಟೆಂಪಲ್ ಇದೆ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಬರೋಕ್ಕೆ. ಆ್ಯಂಡ್ ನಮ್ಮ ಪಾಪು ಇನ್ನೂ ರೆಡಿ ಆಗಿಲ್ಲ, ಈಗ ರೆಡಿ ಮಾಡಬೇಕು ಅವನಿಗೆ. ಮತ್ತೆ ಸಿಗೋಣ, ಅವನಿಗೋಸ್ಕರ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಮತ್ತೆ ಸಿಗ್ತೀವಿ, ಪಾಪುನ ರೆಡಿ ಮಾಡಿ. ಕಂಪ್ಲೀಟ್ ನಮ್ಮ ಪಾಪು ಬ್ಯಾಗ್ ಇದು. ಒಂದು ಇಷ್ಟು ಗುಡ್ಡು 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 ಟಾಟಾ ಹೋಗ್ತಿದ್ದೀರಾ ನೀವು? ಗುಡ್ಡು ಟಾಟಾ ಹೋಗ್ತಾ ಇದ್ದೀರಾ ನೀವು? ಟಾಟಾ ಹೋಗ್ತಾ ಇದ್ದೀರಾ ನೀವು? ಹೌದಾ? ಟೈಮ್ 4:10 ಆಗ್ತಾ ಇದೆ. ನಮ್ಮ ಪಾಪು ರೆಡಿ ಇದ್ದಾನೆ. ನಿದ್ದೇನೆ ಇಲ್ಲ ನೋಡು ಅವನಿಗೆ. ಟಿ ನಮ್ಮ ಅಣ್ಣನ ಫ್ರೆಂಡು ಆ್ಯಂಡ್ ಟಿ ಬಂದಿತ್ತು. ಆ್ಯಕ್ಚುಲಿ ಹಿತೇಶ್ ಅವರು ನಮ್ಮ ಮನೆಯವ್ರಿಗೆಲ್ಲರಿಗೂ ಗೊತ್ತಿರೋರು. ಸೊ ಮಾರ್ನಿಂಗ್ ಅವ್ರು ಹೇಳಿದ ಪ್ರಕಾರ 4 o'clock ಬಿಟ್ಟಿದ್ದಿದ್ರೆ ಬಂಡೀಪುರಿಗೆ ಹೋಗಿ ಆ್ಯಂಡ್ ದೆನ್ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಆಮೇಲೆ ನಂಜನಗೂಡು ಆಮೇಲೆ ಚಾಮುಂಡಿ ಬೆಟ್ಟ ಆ್ಯಂಡ್ KRS ಇದಿಷ್ಟಕ್ಕೂ ಹೋಗ್ಬೇಕು ಅಂದ್ಕೊಂಡು ಪ್ಲ್ಯಾನ್ ಇದ್ದಿದ್ದು. ಬಟ್ ನಮ್ಮ ಡ್ಯಾಡಿ ಸ್ವಲ್ಪ ಲೇಟ್ ಮಾಡಿದ್ರು, ಸೊ ಬಂಡೀಪುರ್ ಹೋಗೋಕ್ಕಾಗಲಿಲ್ಲ. ಡೈರೆಕ್ಟ್ ನಾವು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದು. ಆ್ಯಂಡ್ ಯೂಶಲಿ ಎಲ್ಲರ ಮನೇಲೂ ಈ ರಿಚುವಲ್ಸ್ ಮಾಡೇ ಮಾಡ್ತಾರಲ್ವಾ, ಲೈಕ್ ಗಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡೋದು. ಸೊ ಅದೇ ರೀತಿ ನಮ್ಮಮ್ಮ ಮತ್ತು ನನ್ನ ಚಿಕ್ಕಮ್ಮ ಪೂಜೆ ಮಾಡ್ತಾ ಇದ್ದಾರೆ ಟಿಗೆ. ಇದು ನಮ್ಮ ಪಾಪುದು ಫಸ್ಟ್ ಲಾಂಗ್ ಟ್ರಿಪ್ ಆಗಿರೋದ್ರಿಂದ ಸ್ವಲ್ಪ ಭಯನೂ ಇತ್ತು, ಅವ್ನು ಹೇಗಿರ್ತಾನೆ ಏನು ಅಂತ. ಆ್ಯಂಡ್ ಹೋಗ್ತಾ ನೀವು ನೋಡ್ಬೋದು ಅವ್ನು ಹೇಗೆ ಕೋಪರೇಟಿವ್ ಆಗಿದ್ನಾ ಇಲ್ವಾ ಅಂತ. ಆ್ಯಂಡ್ ಫಸ್ಟ್ ಟೈಮ್ ಟೆಂಪಲಿಗೆ ಹೋಗ್ತಿದ್ದು, ಅವನಕ್ಕಿಂತ ಜಾಸ್ತಿ ನನಗೆ ಎಕ್ಸೈಟ್ಮೆಂಟ್ ಇತ್ತು ಅವನ ಜೊತೆ ಹೋಗೋಕ್ಕೆ. ಆ್ಯಂಡ್ ಫ್ಯಾಮಿಲಿಯವರೆಲ್ಲರೂ ಆಫ್ಟರ್ ಲಾಂಗ್ ಟೈಮ್ ಅನ್ಸುತ್ತೆ ನಾವು ಮತ್ತೆ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಕೂಡ. ಟೈಮ್ ಟಿಕೆಟ್ ಅಕ್ಷಯ್ 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 ಚಲೋ ಆಯ್ ಗುಡ್ಡು ಆಯ್ ಗುಡ್ಡು ಹಾ ಕೋಪದಲ್ಲೇ ಆಯ್ ಅಂತ ಅಣ್ಣ ಸೂಪರು, ಅಣ್ಣ ಸೂಪರು. ಇಂದು ತಾಯಿ ನಾವು ಯೂಶಲಿ ಮಂಡ್ಯಗೆ ಅಥವಾ ಮೈಸೂರಿಗೆ ಟ್ರಾವೆಲ್ ಮಾಡುವಾಗ ಬಿಡ್ದಿ ತಟ್ಟೆ ಇಡ್ಲಿ ಮಿಸ್ಸೇ ಮಾಡಲ್ಲ. ನಮ್ಮ ತಾತ ಇರುವಾಗ್ಲಿಂದನೂ ನಾವು ಬಿಡ್ದಿ ತಟ್ಟೆ ಇಡ್ಲಿ ತಿನ್ಕೊಂಡೇ ಮುಂದೆ ಹೋಗೋದು. ನಾವು ಯೂಶಲಿ ಬೇರೆ ಕಡೆ ತಿನ್ನೋದು, ಬಟ್ ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ್ವಿ. ಇನ್ನು ಮುಂದೆ ಹೋದ್ರೆ ಮತ್ತೆ ಎಷ್ಟೋ ತನಕ ವೇಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ನಾಳೆ ಕೊಡ್ತೀನಿ ಕೆಲಸನ. ಎದ್ನ ಕೆಳಗಡೆ ಬಿಡ್ತಾ ಇದ್ರಲ್ಲ, ಅವ್ನು ಗಾಬರಿ ಕೆಳಗಡೆ ಬಿಡ್ತಾರೆ ಭಯ.
ಬೆಣ್ಣೆ ಐತಂದ್ರಲ್ಲ, ಬೆಣ್ಣೆ ತುಂಬೋದಾ? ನಿನ್ ಬೇಕಂದ್ರೆ 2 ತಿನ್ನಿ, ನಂಗೆ 1 ತಿನ್ನಿ ಸಾಕು. ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. Mama is on duty. Mama. ನೋಡ್ತಾ ಪಾಪು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಅವ್ನ ಫಸ್ಟ್ ಟ್ರಿಪ್ನ. ಇದೆ ಔಟ್ ಸೈಡ್. ಹಂಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ಬೇಕಪ್ಪ ಇನ್ನು ಬೇರೆ ಸಾಂಗ್ ಮಾಡ್ಬೋದು ಕರೆಕ್ಟು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಪಾಪು ಕೂಡ ಫುಲ್ ಸೈಲೆಂಟ್ ಆಗಿದ್ದ, ಈಚೆ ನೋಡಿಕೊಂಡು. ಅವ್ನು ಫಸ್ಟ್ ಟ್ರಿಪ್ ಅಲ್ವಾ, ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ನು ಎಕ್ಸೈಟ್ಮೆಂಟಲ್ಲೇ ಇದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಫುಲ್ ನಿದ್ದೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಇಡ್ಲಿ ಚೆನ್ನಾಗಿ ಹೊಟ್ಟೆ ಒಳಗೆ ಹೋಗಿತ್ತಲ್ವ, ಅದಕ್ಕೆ ಎಲ್ಲರೂ ನಿದ್ದೆ ಮಾಡ್ತಾ ಇದ್ರು. ನಾವು ಫಸ್ಟು ಹಿಮದ್ ಗೋಪಾಲ್ ಸ್ವಾಮಿ ಟೆಂಪಲಿಗೆ ಹೋಗ್ಬೇಕಂತ ಹೋಗ್ತಾ ಇದ್ದಿದ್ದು. ಬೇರೆ ಎಲ್ಲಾ ಕಡೆ ಫುಲ್ ಬಿಸಿಲಿರುತ್ತೆ, ಬಟ್ ಈ ಟೆಂಪಲ್ ನಿಯರ್ ಬೈ ಫುಲ್ ತಣ್ಣಗಿರತ್ತೆ. ನೀವು ಮುಂದೆ ನೋಡ್ಬೋದು. ಇಲ್ಲಿ ನೋಡ, ಇಲ್ಲಿ ನೀನ್ ತಿರುಗ್ರೆ ಪುನೀನ್ ತಿರುಗ್ತಾನೆ. ಇವತ್ತು ಚಿಕ್ಕಿಗ ಪೊಸಿಷನ್, ಅಂಬ್ರೆಲಾ ಪೊಸಿಷನ್ ಇವತ್ತು ಚಿಕ್ಕಿಗೆ. ಮೇಲೆ ಅಂದ್ರೆ ರೋಡೇ ಕಾಣಿಸ್ತದೆ. ಪುನೀತ ಒಂದು ತನ್ನೋದ್ ಮಾತ್ರ ಅರ್ಷಿತದ್ ಪುನಿ ಹತ್ರ ಐತೆ. ನೋಡೋ ಸೀರಿಯಸ್ 1000 ರೂಪಾಯಿ ಕಟ್ಟಲ್ಲ ನಾವು. 1000 ರೂಪಾಯಿ ಅದಲ್ಲ, ಟಿಕೆಟ್ ಇಟ್ಕೊಂಡ್ ಮೇಲೆ ಎಲ್ಸಿ ಅಂತಲ್ಲಿ. ಅವ್ನು ಯಾಕೆಲ್ಲ ಹಿಂಗಾಡ್ತವ್ರೆ, ನನ್ಗೆ ಯಾಕೆ ಹಿಂಗ್ ಮಾಡ್ತವ್ರೆ? ಕೆಳಗಡೆನೆ ಟಿ ಅಥವಾ ಕಾರ್ ಏನಾದರೂ ತಗೊಂಡು ಹೋಗಿದ್ರೆ ಅಲ್ಲಿ ಪಾರ್ಕ್ ಮಾಡಬೇಕಾಗತ್ತೆ. ಆಮೇಲೆ KSRTC ಬಸ್ ಬರುತ್ತೆ, ಅದಕ್ಕೆ ನೀವು ಟಿಕೆಟ್ ತಗೊಳ್ಬೇಕು. ಮೆನ್ಸಿಗಾದ್ರೆ, ವುಮೆನ್ಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ. ಅಂಡ್ ಗಾರ್ಡ್ ಸೆಕ್ಷನ್ ಇತ್ತು, ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ನೀವು. ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿದ್ದೀನಿ. ಫೈನಲಿ ಟೆಂಪಲ್ ರೀಚ್ ಆದ್ವಿ. ತುಂಬ ಕಾಮ್ ಆಗಿತ್ತು ಅಲ್ಲಿ ಪ್ಲೇಸು. ಆ್ಯಂಡ್ ಫುಲ್ಲು ಏನು ತಂಪಾಗಿತ್ತು. ಪಾಪು ಕೂಡ ತುಂಬ ಎಂಜಾಯ್ ಮಾಡ್ದ ಈ ಪ್ಲೇಸ್ನ. ಆ್ಯಂಡ್ ಹಂಗೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾವು ತುಂಬ ಕರೆಕ್ಟ್ ಟೈಮಿಗೆ ಹೋಗಿದ್ವಿ. ಬೈರ್ತಿ ಬಸವರಾಜ್ ಅವ್ರು ಬಂದಿದ್ರು ಅಂತ. ತುಂಬ ಒಳ್ಳೆ ಪೂಜೆ ನಡೀತಾ ಇತ್ತು ನಾವು ಹೋದಾಗ. ತುಂಬ ಚೆನ್ನಾಗಿ ಪೂಜೆ ಆಯಿತು ನಾವು ಹೋಗಿದ್ದಾಗ. ತುಂಬ ಖುಷಿ ಆಯಿತು. ಆ್ಯಂಡ್ ಪಾಪು ಕೂಡ ಸೈಲೆಂಟಾಗಿ ಆ ಕಡೆ ಈ ಕಡೆ ನೋಡ್ಕೊಂಡಿದ್ದ. ಬಸ್ಸಲ್ಲಿ ಕೂಡ ಅಷ್ಟೇ ತುಂಬ ಕಾಮ್ ಆಗಿದ್ದ ಅವನು.
ಇಲ್ಲಿ ನೋಡು. ಶಿವ ಗೋವಿಂದ 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 ಗೋವಿಂದ. ಇಲ್ಲೆಲ್ಲ ಫೋಟೋಸ್ ತಗೊಳ್ತಾ ಇದೀವಿ. ಅಂಡ್ ನನ್ನ ಪಾಪು ನೆರಳಲ್ಲಿ ಕೂತಿದ್ದಾನೆ. ಆ್ಯಂಡ್ ಪೂಜೆ ಮುಗಿಸ್ಕೊಂಡು ವಾಪಸ್ ಬಸ್ಸಲ್ಲಿ ಕೆಳಗಡೆ ಹೋಗುವಾಗ ನಮ್ಗೆ ಆನೆ ಕಾಣಿಸ್ತು, ಚಿಕ್ಕದು, ತುಂಬ ಕ್ಯೂಟಾಗಿತ್ತು ಆನೆ ಕೂಡ. ಗುಡ್ಡು ಓಯ್ ಗುಡ್ಡು ಆರಾಮಾಗಿ ಮಲಗಿದ್ದೀರಾ ಅಲ್ಲಿ? ಇಲ್ಲಿ ಕೊಯ್ಯ 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 ಅಂತೀರಾ? ಯಾಕೆ ಬಿಸಿಲು ಮಾಮನೆ ಕೊಡೆನ ಎರಡು ಎತ್ಕೊಂಡತ್ತ, ಮಗುನ ಕರ್ಕೊಂಡ ಕೊಡೆನ ಎತ್ಕೊಂಡತ್ತ. ನೆಕ್ಸ್ಟ್ ನಂಜನಗೂಡಿಗೆ ಬಂದ್ವಿ. ಅಲ್ಲಂತೂ ಹೆವಿ ಬಿಸಿಲು, ಕಾಲ್ ಕೂಡ ಕೆಳಗಡೆ ನಾರ್ಮಲ್ ಆಗಿ ಸ್ಲಿಪ್ಪರ್ ಬಿಚ್ಚಿ ನಡ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ. ಅಲ್ಲಿ ಸ್ಲಿಪ್ಪರ್ ಸ್ಟೇಷನ್ ವರ್ಗೂ ಸ್ಲಿಪ್ಪರ್ ಹಾಕೊಂಡು ಹೋಗಕ್ಕಿತ್ತಲ್ಲ, ಅಲ್ಲಿ ತನಕ ಹಾಕೊಂಡು ಹೋದ್ವಿ. ಆಮೇಲೆ ಒಳಗ್ ಹೋಗುವಾಗ ಹೆವಿ ಕಾಲ್ ಸುಡ್ತಾ ಇತ್ತು. ಅಂಡ್ ನಮ್ಗೆ ಅವ್ರ ಮಾಮ ಇರುವಾಗ ಪಾಪುಗೆ ಟೆನ್ಷನ್ನೇ ಇಲ್ಲ, ಅವ್ರ ಮಾಮನೆ ಕರ್ಕೊಂಡು ಹೋಗ್ತಾನೆ ಟೆಂಪಲ್ ಒಳಗೆ, ಅವ್ರ ಮಾಮನೆ ಕರ್ಕೊಂಡು ಈಚೆನೂ ಬರ್ತಾನೆ. ಅಂಡ್ ನಾವಲ್ಲಿ ಇನ್ನೂ ದರ್ಶನ ಮಾಡ್ತಾ ಇರ್ತೀವಿ, ಅಷ್ಟು ಬೇಗ ಅವ್ನ ಪಾಪನ್ ಕರ್ಕೊಂಡು ಹೋಗಿ ಟಿ ಒಳಗೆ ಕೂರಿಸ್ಕೊಂಡು ಆರಾಮಾಗಿ ಆಟ ಆಡಿಸ್ತಾ ಇರ್ತಾನೆ, ಟೆನ್ಷನ್ ಇಲ್ಲ. ಅವನು ಕೂಡ ಅವ್ರ ಮಾಮ ಜೊತೆ ತುಂಬಾ ಚೆನ್ನಾಗಿದ್ದ. ಈ ಟೆಂಪಲ್ ಅಲ್ಲಂತೂ ಹೆವಿ ರಶ್ ಇತ್ತು. ನಾನು ಪಾಪು ಮತ್ತೆ ಮಮ್ಮಿ ಮಾತ್ರ ಸ್ಪೆಷಲ್ ಎಂಟ್ರಿಲಿ ಹೋಗ್ಬಿಟ್ವಿ. ಮತ್ತೆ ಮಿಕ್ಕಿದ್ದೆಲ್ಲರೂ ನಾರ್ಮಲ್ ಆಗಿ ಟಿಕೆಟ್ ತಗೊಂಡು, ಸ್ಪೆಷಲ್ ಟಿಕೆಟೇ ಅವರು ತಗೊಂಡಿದ್ದು. ಬಟ್ ಅವ್ರು ಬರೋ ಅಷ್ಟ್ರಲ್ಲಿ ಎಷ್ಟು ಲೇಟ್ ಆಯಿತು ಅಂದರೆ ಹೆವಿ ರಶ್ ಇತ್ತು ಅವತ್ತು ಟೆಂಪಲ್ಲು. ಸಂಡೇ ಅಲ್ವಾ, ಬೇರೆ ವೀಕ್ ಆಫ್ ಇತ್ತಲ್ವಾ, ಸೊ ಜಾಸ್ತಿ ಜನ ಇದ್ರು. ನೆಕ್ಸ್ಟ್ ಎಲ್ಲಿಗೆ ಹೇಳು? ನೆಕ್ಸ್ಟ್ ಎಲ್ಲಿಗೆ ಹೋಗೋದು? ಫಸ್ಟ್ ಊಟ, ಆಮೇಲೆ ಚಾಮುಂಡಿ ಬೆಟ್ಟ. ಮಧ್ಯಾಹ್ನ ಊಟಕ್ಕೆ ನಿಲ್ಸಿದ್ದೀವಿ. ಹೋಟೆಲ್ ಹಳ್ಳಿ ಮನೆ ಅಂತ ಸಖತ್ತಾಗಿದೆ ಅಂತ ಅನ್ಸುತ್ತೆ ಹೊರಗಡೆಯಿಂದ. ಒಳಗಡೆ ನೋಡುವ. ಸೋತ ನನಗೆ ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಅಂಡ್ ಅಲ್ಲಿ ಅಷ್ಟೇನ್ ರಶ್ ಅಂತ ಏನಿರ್ಲಿಲ್ಲ, ಬಿಕಾಸ್ ಮಧ್ಯಾಹ್ನ ಕ್ಲೋಸ್ ಆಗಿ ಓಪನಿಂಗ್ ಟೈಮಿಗೆ ಕರೆಕ್ಟಾಗಿ ಬಂದಿದ್ವಲ್ಲ, ಸೊ ಕಡಿಮೆ ಜನನೇ ಇದ್ರು. ಅಂಡ್ ನಾವು ಅಲ್ಲೂ ಕೂಡ ಸ್ಪೆಷಲ್ ಎಂಟ್ರಿನೇ ಹೋಗಿದ್ದು, ಸೊ ಬೇಗ ದರ್ಶನ ಆಯ್ತು. ಅಂಡ್ ಎಲ್ಲರೂ ನಮ್ಮ ಮನೆಯವ್ರು 2-3 ಸರಿ ದರ್ಶನ ಮಾಡ್ಕೊಂಡ್ರು. ನಮ್ ಪಾಪು ಕೂಡ ಎಂಟ್ರಿ ಆಗೋವರೆಗೂ ಫುಲ್ ಕಾಮ್ ಅಂಡ್ ಕಂಪೋಸ್ಡ್ ಆಗಿದ್ದ. ಟೆಂಪಲ್ ಎಂಟ್ರಿ ಆಗಿದ ತಕ್ಷಣ ಶುರು ಮಾಡ್ದ
ಹೆವಿ ಅಂದ್ರೆ ಹೆವಿ ಕಾಟ ಕೊಟ್ಟ. ಅಲ್ಲಿಂದ ಹೊರಗಡೆ ಬರೋವರೆಗೂ ಅಳ್ತಾನೆ ಇದ್ದ. ಅದೇನಂತ ಗೊತ್ತಿಲ್ಲ, ಬೆಳಗ್ಗೆಯಿಂದ ಸಂಜೆ ನಾವು ಚಾಮುಂಡಿ ಬೆಟ್ಟಕ್ಕೆ ಬರೋವರೆಗೂ ಕಾಮ್ ಆಗಿದ್ದ ಅವನು. ಚಾಮುಂಡಿ ಬೆಟ್ಟ ಒಳಗಡೆ ಹೋಗುವಾಗ ಶುರು ಮಾಡಿದ್ದವನು, ನಂತರ ಹೊರಗಡೆ ಬಂದ ಮೇಲೆ ಅವ್ನ್ ಸೈಲೆಂಟ್ ಆಗಿದ್ದು. ನೋಡಿ ಎಷ್ಟು ಕಾಮ್ ಆಗಿದ್ದಾನೆ. ಹೋಗುವಾಗ ಏನು ಸೌಂಡ್ ಮಾಡ್ತಾ ಇರ್ಲಿಲ್ಲ, ಆ ಕಡೆ ಈ ಕಡೆ ನೋಡ್ಕೊಂಡ್ ಸುಮ್ನೆ ಇದ್ದ. ಹಾಗೆ ನಮ್ಗೆ ಇಲ್ಲಿ ವೆಂಕಟೇಶ್ ಅಂಕಲ್, ರೇಖಾ ಆಂಟಿ, ಕಾವ್ಯ ಮತ್ತೆ ರಾಹುಲ್ ಸಿಕ್ಕಿ ಅವ್ರನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗಿದ್ದು. ಬಟ್ ತುಂಬಾ ತುಂಬಾ ಖುಷಿ ಆಯ್ತು. ಅಂಡ್ ಅಮೃತ ಕೂಡ ಫಸ್ಟ್ ಟೈಮ್ ಪಾಪುನ ನೋಡ್ತಿದ್ದು. ಅಂಡ್ ಅಂಕಲ್ ಪಾಪುನ ಎತ್ಕೊಂಡಿದ್ರು. ಬಟ್ ಅವ್ನು ಸ್ವಲ್ಪ ಕ್ರ್ಯಾಂಕಿ ಆಗಿದ್ನಲ್ಲ ಆಲ್ರೆಡಿ, ಸೊ ಇರ್ಲಿಲ್ಲ ಅಷ್ಟೇ. ಬಟ್ ತುಂಬಾ ಖುಷಿ ಆಯ್ತು ಎಲ್ಲಾನು ಮೀಟ್ ಆಗಿ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಅಲ್ಲೊಂದ್ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ನಮ್ಮ ಮನೇಲಿ ಎಲ್ಲರೂ 2 ಸರಿ 3 ಸರಿ ದೇವ್ರ ದರ್ಶನ ಮಾಡ್ಕೊಂಡ್ರು. ಬಿಕಾಸ್ ಅಲ್ಲಿ ಜನ ಜಾಸ್ತಿ ಇರ್ಲಿಲ್ಲ. ನೆಕ್ಸ್ಟ್ KRS ಬ್ಯಾಕ್ ವಾಟರಿಗೆ ಬಂದಿದ್ವಿ. ಅಲ್ಲೂ ಕೂಡ ಟೆಂಪಲ್ ಇದೆ ಅಂತ ಬಂದಿದ್ವಿ. ಬಟ್ ನಾವು ಹೋಗೋಷ್ಟರಲ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು. ಸೊ ಬರೀ ವಾಟರ್ ಹತ್ರ ಫೋಟೋಸ್ ತಗೊಳಕ್ಕಂತ ಸ್ಟಾಪ್ ಮಾಡ್ಕೊಂಡು ಒಂದ್ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ರು. ಬಟ್ ಇಲ್ಲಿ ನಾನು, ಪಾಪು ಮತ್ತೆ ಮಮ್ಮಿ ಮಾತ್ರ ಟಿಟಿಲೇ ಇದ್ವಿ, ಬರ್ಲಿಲ್ಲ. ಬಿಕಾಸ್ ಸಂಜೆ ಆಗಿತ್ತಲ್ಲ, ಪಾಪುನ್ ಕರ್ಕೊಂಡು ಸುಮ್ನೆ ನೀರ್ ಹತ್ರ ಬೇಡ. ಅಂಡ್ ಅವನು ಸ್ವಲ್ಪ ಕ್ರ್ಯಾಂಕಿ ಆಗಿದ್ರಿಂದ ಎಲ್ರು ಕೆಳಗಡೆ ಇಳ್ದಿದ್ರಲ್ಲ, ಸೊ ಮಲಗಿಸ್ಬಿಡೋಣ, ಒಂದ್ ಸ್ವಲ್ಪ ಆರಾಮಾಗಿರ್ತಾನೆ ಅನ್ಕೊಂಡು ನಾವು ಪಾಪುನ ಮಲಗ್ಸಿದ್ವಿ. ಇವರೆಲ್ಲ ಎಂಜಾಯ್ ಮಾಡ್ತಾ ಇದ್ರು ನೀರ್ ಹತ್ರ ಬಂದು. ಗೈಸ್, ಆನ್ ದಿ ವೇ ಬರ್ಬೇಕಾದ್ರೆ ನೈಟ್ ಊಟಕ್ಕೆ ಅಂತ ಹೈವೇ ಪಕ್ಕದಲ್ಲಿ ಒಂದು ಕಾಂತ ರೆಸ್ಟೋರೆಂಟ್ ಅಂತ ಇತ್ತು. ಲೈಕ್ ಅಲ್ಲೇ ನಿಲ್ಸಿದ್ರಿ ಊಟ ಮಾಡೋಣ ಅಂತ ನೈಟು ಡಿನ್ನರ್ಗೆ. ಲೈಕ್ ಇನ್ನೊಂದು ರೆಸ್ಟೋರೆಂಟ್ ನೋಡ್ಬೋದು ನೀವು, ಲೈಟಿಂಗ್ಸ್ ಎಲ್ಲ ಸಕ್ಕದಾಗಿ ಕಾಣಿಸ್ತಿದೆ. ಹೋಗಿ ನೋಡೋಣ ಬನ್ನಿ ಹೆಂಗಿದೆ ಅಂತ. ಫುಲ್ ನಿಮಗೆ ಕಾಂತಾರ ಥೀಮ್ ಮೇಲೆ ಎಲ್ಲ ರೆಸ್ಟೋರೆಂಟ್ ಮಾಡಿರೋದು. ಫುಲ್ ಬ್ಯಾಂಬೂ ಡಿಸೈನು ವಿತ್ ಕಾಂತಾರ ಪೋರ್ಟ್ರೇಟು ನೋಡ್ಬೋದು. ಅದು ಹೋಟೆಲ್ ಒಂಚೂರು ಎಕ್ಸ್ಪೆನ್ಸಿವ್ ಅನಿಸ್ತು ನಮಗೆ ಪ್ರೀವಿಯಸ್ ಊಟ ಮಾಡಿರೋದಕ್ಕಿಂತ. ಆದರೆ ಟೇಸ್ಟ್ ವೈಸು ಚೆನ್ನಾಗಿತ್ತು, ಅಂತ ಏನು ಮೋಸ ಏನಿಲ್ಲ. ಪಾಪು ಆರಾಮಾಗಿ ಮಲಗಿದ್ದ. ಬಿಕಾಸ್ ಅವ್ನು ಮಲ್ಗೋ ಟೈಮಿಂಗು 7 o'clock ಮೇಲೆ ಅವ್ನು ಮಲ್ಕೊಂಡ್ಬಿಡ್ತಾನೆ. ಸೊ ಆರಾಮಾಗಿ ಅವ್ನು ಮಲ್ಕೊಂಡಿದ್ದ. ನಾವು ಕೂಡ ಪೀಸಾಗಿ ತಿನ್ಕೊಂಡು ಹೊರಟ್ವಿ ಮನೆಗೆ. ಬಟ್ ನನ್ಗೇನಂದ್ರೆ ಮಧ್ಯಾಹ್ನ ತಿಂದಿದ್ದು ಹೋಟ್ಲು ಟೇಸ್ಟ್ ಚೆನ್ನಾಗಿತ್ತು ಮತ್ತೆ ಬಜೆಟ್ ಫ್ರೆಂಡ್ಲಿ ಆಗಿತ್ತು. ಬಟ್ ಇದು ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು. ಬಿಕಾಸ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆಯಲ್ಲ, ಸೊ ಎಕ್ಸ್ಪೆನ್ಸಿವ್ ಇರುತ್ತೆ. ಅಂಡ್ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ಕೊಂಡು, ಬಿಕಾಸ್ ಆಲ್ರೆಡಿ ತುಂಬಾ ಟಯರ್ಡ್ ಆಗಿದ್ವಿ. ಪಾಪು ನೋಡ್ಬೋದು ನೀವು, ಮಲಗಿದ್ದಾನೆ. ತಿನ್ಕೊಂಡು ಮನೆಗೆ ಹೊರಟ್ವಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.